ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಮುಂದಿನ ಶ್ಲೋಕ. ಕ್ಷೇತ್ರಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರಜ್ಞಪಾಲಿನಿ ಕ್ಷಯವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಕ್ಷೇತ್ರಸ್ವರೂಪ. ಇದರ ಅರ್ಥ ಕ್ಷೇತ್ರಸ್ವರೂಪಳಾಗಿ ಇರುವವಳು. ಇಲ್ಲಿ ಕ್ಷೇತ್ರ ಅಂದರೆ ದೇಹ ಅಂತ ಅರ್ಥ. ಕ್ಷೇತ್ರ ಅಂದರೆ ಇನ್ನೊಂದು ಅರ್ಥ ತೀರ್ಥಕ್ಷೇತ್ರ ಅಂತಲೂ ಅರ್ಥ ಆಗ್ತದೆ. ಈ ತೀರ್ಥಕ್ಷೇತ್ರವೂ ಅವಳೇ. ಈ ದೇಹ ಅಂತ ನಮ್ಮ ದೇಹವನ್ನು ತಗೊಂಡ್ರೆ ನಮ್ಮ ದೇಹವೂ ಕೂಡ ಅವಳೇ. ಈ ದೇಹದಲ್ಲಿ ಪಂಚಮಹಾಭೂತಗಳಿವೆ. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂ ತತ್ವ ಮುಂತಾಗಿ ಪ್ರಕೃತಿಯ ಎಲ್ಲ ಅಂಶಗಳು ಕೆಲಸ ಮಾಡ್ತಾ ಇವೆಯಲ್ಲ, ಅವೆಲ್ಲವೂ ಕೂಡ ಆದಿಶಕ್ತಿಯ ಬೇರೆ ಬೇರೆ ರೂಪಗಳೇ. ಹಾಗಾಗಿ ಅವಳನ್ನು ಕ್ಷೇತ್ರ ಸ್ವರೂಪ ಅಂತ ಕರೆಯೋದು. ದೇಹದ ಎಲ್ಲ ಅಂಶಗಳೇನಿದೆ, ಶರೀರ ಅಂತ ನಾವು ಏನು ಕರಿತೀವಿ, ಆ ಶರೀರದ ಒಳಗಡೆ ಹೊರಗಡೆ ಇರುವಂಥ ಎಲ್ಲ ಒಂದು ಪ್ರಾಕೃತಿಕ ಅಂಶಗಳೆಲ್ಲ ಅವಳೇನೆ. ಭೂಮಿಯಲ್ಲಿ ಕಾಣುವಂಥ ಎಲ್ಲ ಶರೀರವೂ ಕೂಡ ಈ ಆದಿಶಕ್ತಿಯ ಬೇರೆ ಬೇರೆ ರೂಪಗಳೇ. ಇದನ್ನೇ ಅಲ್ವಾ ಕೃಷ್ಣ ಅರ್ಜುನನಿಗೆ ವಿಶ್ವರೂಪವಾಗಿ ತೋರಿಸಿದ್ದು. ಎಲ್ಲ ವಸ್ತುಗಳಲ್ಲೂ ಮೂಲತಃ ತಾನೇ ಇರುವುದಾಗಿ ತೋರಿಸ್ತಾನಲ್ಲ ಅವನು. ಅದೇ ಅರ್ಥವನ್ನು ಇಲ್ಲಿ ಕ್ಷೇತ್ರ ಸ್ವರೂಪ ಅನ್ನುವಂಥ ನಾಮ ಹೇಳುವಂಥದ್ದು. ಭಗವದ್ಗೀತೆಯ 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗ ಅಂತಲೇ ಬರ್ತದೆ. ಈ ಕ್ಷೇತ್ರಜ್ಞ ಯೋಗದಲ್ಲಿ ಕೃಷ್ಣ ಇದೇ ವಿಷಯವನ್ನೇ ಹೇಳಿದ್ದಾನೆ. ಕ್ಷೇತ್ರ ಅಂತಂದರೆ ಶರೀರ, ಕ್ಷೇತ್ರಜ್ಞ ಅಂತಂದರೆ ಈ ಶರೀರದಲ್ಲಿ ಒಳಗಿರುವಂತಹ ಜೀವಾತ್ಮ ಅಂತ ಅವನು ಹೇಳಿರುವಂಥದ್ದು. ಹಾಗಾಗಿ ಈ ಸಾಲೇನಿದೆ, ಈ ಶ್ಲೋಕದ ಮೊದಲನೇ ಸಾಲು ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರಜ್ಞ ಪಾಲಿನಿ, ಈ ಮೂರು ನಾಮಗಳು ಕೂಡ ಈ ಸಾಲಿನಲ್ಲಿ ಬರುವಂಥದ್ದು. ಕೃಷ್ಣ ಏನು ಹೇಳಿದ್ದಾನೆ ಕ್ಷೇತ್ರಜ್ಞ ಯೋಗದಲ್ಲಿ ಅದೇ ವಿಷಯವನ್ನೇ ಹೇಳುವಂಥದ್ದು. ಅದನ್ನು ನೋಡ್ತಾ ಹೋಗೋಣ. ಮುಂದಿನ ನಾಮ ಕ್ಷೇತ್ರೇಶಿ. ಕ್ಷೇತ್ರೇಶಿ ಅಂದರೆ ಈ ಕ್ಷೇತ್ರದ ಒಡತಿ. ಕ್ಷೇತ್ರ ಅಂದರೆ ದೇಹ ಅಂತ ಆಯ್ತಲ್ಲ, ಈ ದೇಹದ ಒಡತಿ. ಹಾಗೆ ತೀರ್ಥಕ್ಷೇತ್ರದ ಒಡತಿ ಅಂತಲೂ ಅರ್ಥ ಆಗ್ತದೆ. ತೀರ್ಥಕ್ಷೇತ್ರಗಳಲ್ಲೂ ಇರುವಂತಹ ಶಕ್ತಿ ಇವಳೇನೆ ಅಂತ ಈ ಕ್ಷೇತ್ರೇಶಿ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಈ ಶರೀರಕ್ಕೆ ಒಡತಿ. ಈ ಶರೀರದ ಹುಟ್ಟು, ಬೆಳವಣಿಗೆ, ಸಾವು, ಈ ಎಲ್ಲ ಹಂತಗಳಲ್ಲೂ ಅಷ್ಟೇ ಅಲ್ಲ, ಪ್ರತಿ ಕ್ಷಣವೂ ನಮ್ಮ ಶರೀರದ ಎಲ್ಲ ಚಟುವಟಿಕೆಗಳಿಗೆ ಕಾರಣವಾಗಿ ಈ ಶರೀರವನ್ನು ಬಳಸಿಕೊಳ್ಳುವಂತಹ ಶಕ್ತಿ ಏನಿದೆಯೋ ಆ ಶಕ್ತಿಯನ್ನು ಕ್ಷೇತ್ರೇಶಿ ಅಂತ ಕರೆಯುವಂಥದ್ದು. ಯಾವಾಗ ನಮಗೆ ನಮ್ಮ ಶರೀರವೇ ಕ್ಷೇತ್ರ ಅನ್ನುವಂಥದ್ದು ನಿಜವಾಗಿ ಅರ್ಥ ಆಗ್ತದೋ, ನಮ್ಮ ಅರಿವಿಗೆ ಬರ್ತದೋ, ಅಂದರೆ ಈ ಕ್ಷೇತ್ರೇಶಿ ಅಂತ ಹೇಳಿದ್ವಲ್ಲ, ಆ ಒಳಗಿನ ಜೀವದ ಸ್ಥಿತಿಯನ್ನು ಕ್ಷೇತ್ರೇಶಿ ಅಂತ ಹೇಳುವಂಥದ್ದು. ಮೂಲ ಪ್ರಕೃತಿ ಅಂತ ಕರಿತೀವಿ. ಆ ಮೂಲ ಪ್ರಕೃತಿ ಅಥವಾ ಜೀವದ ಸ್ಥಿತಿ ಏನಿದೆ ನಮ್ಮೊಳಗೆ, ಅದು ನಮಗೆ ಅರಿವಿಗೆ ಬಂದರೆ ನಿಜವಾಗೂ ನಮ್ಮ ದೇಹವೇ ದೇವಾಲಯ ಅನ್ನುವಂತಹ ಒಂದು ಜ್ಞಾನಿಗಳ ಮಾತೇನಿದೆ, ಅದು ನಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅನ್ನೋದು ಈ ನಾಮದ ಒಳಸೂಚನೆ. ಇದರನ್ನೇ ಕೃಷ್ಣ ಗೀತೆಯಲ್ಲಿ ಕ್ಷೇತ್ರಜ್ಞ ಅಂತ ಕರೀತಾನೆ. ಈ ಕ್ಷೇತ್ರದಲ್ಲಿ ಇರುವಂತಹ ಶಕ್ತಿ ಚೈತನ್ಯವನ್ನು ಕ್ಷೇತ್ರಜ್ಞ ಅಂತ ಕೃಷ್ಣ ಕರೀತಾನೆ. ಮುಂದಿನ ನಾಮ ಕ್ಷೇತ್ರಜ್ಞ ಪಾಲಿನಿ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರನ್ನು ಪಾಲಿಸುವವಳು ಅಂತ ಇದರ ಅರ್ಥ. ಈ ಶರೀರ ಕ್ಷೇತ್ರ ಆದರೆ ಈ ಶರೀರದ ಒಳಗಿರುವಂಥ ಜೀವ ಏನಿದೆ ಇದು ಕ್ಷೇತ್ರಜ್ಞ. ಈ ಶರೀರ ಮತ್ತು ಜೀವವನ್ನು ತನ್ನ ಇಚ್ಛೆ ಇರುವವರೆಗೆ ರಕ್ಷಣೆ ಮಾಡಿ ಆಮೇಲೆ ಆ ಆತ್ಮಶಕ್ತಿಯೇ ಈ ಶರೀರವನ್ನು ಅಳಿಯುವಂಥದ್ದು. ಅದು ನಮ್ಮ ಮರಣ. ಅಂದರೆ ಎಲ್ಲ ಜೀವಿಗಳು ಅವಳಿಂದಲೇ ಹುಟ್ಟಿ ಅವಳಲ್ಲಿಯೇ ಬದುಕಿ ಅವಳಲ್ಲೇ ಲಯಿಸಿ ಹೋಗ್ತವೆ. ಹಾಗಾಗಿ ಜೀವಶಕ್ತಿ ಮತ್ತು ದೇಹಗಳು
ಇವೆರಡೂ ಕೂಡ ಆ ಆತ್ಮಶಕ್ತಿಯ ಅಧೀನದಲ್ಲಿಯೇ ಯಾವಾಗಲೂ ಇದೆ. ಇದು ನಮ್ಮ ದೇಹ ಒಂದೇ ಅಲ್ಲ, ಎಲ್ಲ ಜೀವ ಅಂತ ಏನಿದೆಯೋ, ಜೀವಕೋಟಿಗಳು ಅಂತ ಹೇಳ್ತೀವಲ್ಲ ಈ ಪ್ರಕೃತಿಯಲ್ಲಿ, ಆ ಜೀವಕೋಟಿಗಳ ಎಲ್ಲರ ದೇಹ ಮತ್ತು ಜೀವ ಎರಡೂ ಕೂಡ ಇದರ ಮೂಲವಾದ ಆತ್ಮಶಕ್ತಿ ಅಥವಾ ದೇವರು ಅಂತ ನಾವೇನು ಹೇಳ್ತೀವಿ, ಆ ದೇವರ ಅಧೀನದಲ್ಲಿಯೇ ಇದೆ. ಇದರನ್ನು ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಉತ್ತಮ ಪುರುಷಸ್ತು ಅನ್ಯಃ ಅಂತ. ಈ ದೇವರು ಅಂತ ನಾವು ಯಾವ ತತ್ವವನ್ನು ಕರಿತೀವೋ, ಈ ಕ್ಷೇತ್ರಜ್ಞರನ್ನು ಮೀರಿಯೂ ಒಂದು ಸತ್ಯ ತತ್ವ ಇದೆಯಲ್ಲ, ಇದನ್ನು ಇಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎರಡನ್ನು ಕಾಪಾಡುವಂತಹ ಶಕ್ತಿ ಅಂತ ಕರೆಯುವಂಥದ್ದು. ಹಾಗಾಗಿ ಕ್ಷೇತ್ರ ಅಂದರೆ ದೇಹ ಅಂತಾಯಿತು, ಕ್ಷೇತ್ರಜ್ಞ ಅಂತಂದ್ರೆ ದೇಹದೊಳಗಿನ ಜೀವ ಅಂತಾಯಿತು. ಈ ಕ್ಷೇತ್ರಜ್ಞ ಪಾಲಿನಿ ಅಂತಂದರೆ ಈ ದೇಹ ಮತ್ತು ಜೀವ ಎರಡನ್ನು ರಕ್ಷಿಸುವ ಶಕ್ತಿ ಇನ್ನೊಂದಿದೆ ಅಂತಾಯಿತು. ಅದು ಆತ್ಮಶಕ್ತಿ ಅಥವಾ ಕೃಷ್ಣ ಹೇಳುವಂತಹ ಉತ್ತಮ ಪುರುಷ ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ರೀತಿಯಲ್ಲಿ ಇದನ್ನು ಹೇಳೋದಾದರೆ, ಈ ಕ್ಷೇತ್ರಜ್ಞ ಮತ್ತು ಈ ಉತ್ತಮ ಪುರುಷ ಅನ್ನುವಂತಹ ಒಂದು ತತ್ವಗಳನ್ನು ಹೇಳಬೇಕಾದ್ರೆ, ದೇಹವನ್ನು ಸೃಷ್ಟಿ ಮಾಡಿದಂತಹ ಮೂಲ ಪ್ರಕೃತಿ, ಆ ಮೂಲ ಪ್ರಕೃತಿ ಇನ್ಯಾವುದರಿಂದ ಉಂಟಾಯಿತೋ ಅದು ಪುರುಷ ತತ್ವ ಅಂತ ಹೇಳ್ತಾನಲ್ಲ, ಈ ಮೂರು ತತ್ವಗಳು ಸೇರಿ ಇಡೀ ಜಗತ್ತು ಉಂಟಾಗಿರುವಂಥದ್ದು. ಹಾಗಾಗಿ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಇದೇ ವಿಷಯವನ್ನು ಕೃಷ್ಣ ಇನ್ನೊಂದು ಥರದಲ್ಲಿ ಹೇಳ್ತಾನೆ. ಇದನ್ನು ಸರಿಯಾಗಿ ಗಮನಿಸಿಕೊಳ್ಬೇಕು. ಮುಂದಿನ ನಾಮ ಕ್ಷಯವೃದ್ಧಿ ವಿನಿರ್ಮುಕ್ತ. ಕ್ಷಯವೃದ್ಧಿ ವಿನಿರ್ಮುಕ್ತ ಅಂತಂದರೆ ಕ್ಷೀಣಿಸುವಿಕೆ ಮತ್ತು ಬೆಳವಣಿಗೆ ಇವೆರಡೂ ಕೂಡ ಇಲ್ಲದೇ ಇರುವವಳು. ಈಗ ನಮಗೆ ಅಂದರೆ ಜೀವರಾಶಿಗಳಿಗೆ ಹುಟ್ಟು ಸಾವು ಇದೆ, ಹಾಗೆ ಅದರ ಮಧ್ಯದಲ್ಲಿ ಕ್ಷಯ ಮತ್ತು ವೃದ್ಧಿಗಳಿವೆ. ಅಂದರೆ ಶರೀರ ಬೆಳೀತದೆ, ಶರೀರ ವೃದ್ಧತ್ವವನ್ನು ಹೊಂದುತ್ತದೆ, ಆಮೇಲೆ ಕ್ಷಯ ಆಗ್ತದೆ, ನಾಶ ಆಗ್ತದೆ. ಆದರೆ ಈ ಲಲಿತಾಂಬಿಕೆ ಅಂತ ನಾವು ಪೂಜೆ ಮಾಡ್ತಾ ಇರುವಂತಹ ಈ ತತ್ವ ಏನಿದೆ, ಇದು ಚೈತನ್ಯ ಮಾತ್ರವಾದ್ದರಿಂದ ಆ ತತ್ವಕ್ಕೆ ಕಮ್ಮಿಯಾಗುವಿಕೆಯೂ ಇಲ್ಲ, ಹೆಚ್ಚಾಗುವಿಕೆಯೂ ಇಲ್ಲ, ಬೆಳವಣಿಗೆಯೂ ಇಲ್ಲ, ಕ್ಷರವೂ ಇಲ್ಲ. ಹೀಗೆ ಯಾವ ದೇಹದ ಪರಿಣಾಮಗಳು ಆಕೆಗಿಲ್ಲ, ದೇಹದ ಮೇಲೆ ಮಾತ್ರ ಈ ಪರಿಣಾಮ ಆಗುವಂಥದ್ದು. ಸೃಷ್ಟಿ ಆದ ವಸ್ತುವಿನ ಮೇಲೆ ಮಾತ್ರ ಈ ಥರ ಪರಿಣಾಮ ಆಗುವಂಥದ್ದು. ಅವಳು ಸೃಷ್ಟಿನೇ ಆಗಲಿಲ್ಲ, ನಿರಾಕಾರ ಪರಮವಸ್ತು ಅವಳು. ಹೇಗೆ ಕಬ್ಬು ಸ್ವಲ್ಪ ಡೊಂಕಾಗಿದ್ರು, ಸ್ವಲ್ಪ ಬಾಗಿದ್ರು, ಅದು ಸಿಹಿಯನ್ನು ಎಲ್ಲ ಕಡೆಯಲ್ಲೂ ಹೊಂದಿರ್ತದೋ, ಅದೇ ಥರ ಪ್ರತಿ ಆಕಾರ, ಆ ಆಕಾರ ಹೇಗೆ ಇರಲಿ, ಆ ಆಕಾರದಲ್ಲಿಯ ನಿರಾಕಾರ ಚೇತನವೇ ಈ ಲಲಿತಾಂಬಿಕೆ ಅನ್ನುವಂಥ ಮಾತೆಯಾದ್ದರಿಂದ ಇವಳಿಗೆ ಕ್ಷಯವೂ ಇಲ್ಲ, ವೃದ್ಧಿಯೂ ಇಲ್ಲ. ಅವೆರಡರಿಂದಲೂ ಹೊರತಾದವಳು, ಯಾವ ವಿಕಾರವೂ ಇಲ್ಲದೇ ಇರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ಆಕಾರಗಳಲ್ಲಿ ನಿರಾಕಾರ ತತ್ವವನ್ನು ಅನುಸಂಧಾನ ಮಾಡುವುದನ್ನು ಸ್ವರೂಪ ಅನುಸಂಧಾನ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಕ್ಷಯ ವೃದ್ಧಿ ಎರಡೂ ಇಲ್ಲದೇ ಇದ್ದಂಥ ಒಳಗಿರುವ ನಮ್ಮ ಸ್ವರೂಪ ಅಂತ ಈ ನಾಮ ಹೇಳುವಂಥದ್ದು. ನಮ್ಮೊಳಗೆ ಇರುವ ನಮ್ಮದೇ ಅಂತಸ್ವರೂಪ, ಈ ಅಂತಸ್ವರೂಪಕ್ಕೆ ಕ್ಷಯವೂ ಇಲ್ಲ, ವೃದ್ಧಿಯೂ ಇಲ್ಲ ಅಂತ ವಶಿನ್ಯಾದಿ ವಾಗ್ದೇವಿಯರು ಇಲ್ಲಿ ಕ್ಷಯವೃದ್ಧಿ ವಿನಿರ್ಮುಕ್ತ ಅನ್ನುವಂಥ ನಾಮದಿಂದ ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಕ್ಷೇತ್ರಪಾಲ ಸಮರ್ಚಿತ ಅಂತಂದರೆ ಕ್ಷೇತ್ರಪಾಲ ಶಿವನಿಂದ ಅರ್ಚಿತಳಾದವಳು. ಕ್ಷೇತ್ರಪಾಲ ಅಂತಂದರೆ ಬಾಲಕ ಶಿವ, ಬಾಲಶಿವ, ಆ ಬಾಲಶಿವನಿಂದ ಅರ್ಚಿತಳಾದವಳು ಅಂತ. ಲಿಂಗ ಪುರಾಣದ ಕಥೆ ಈ ಘಟನೆಯನ್ನು ಹೇಳ್ತದೆ. ದಾರುಕಾಸುರ ಅನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ಉಗ್ರಕಾಳಿಯ ಅವತಾರವನ್ನು ಪರಮಶಿವ ಒಂದು ಸಲ ಬಳಸ್ಕೋತಾನೆ. ಆ ಸಂಹಾರ ಕಾರ್ಯದಲ್ಲಿ ಅವಳು ಆ ಅಸುರನನ್ನು ಸಂಹಾರ ಮಾಡ್ತಾಳೆ. ಅಸುರನನ್ನು ಕೊಂದಾದ ಮೇಲೆ ಅವಳಿಗೆ ಎಷ್ಟು ಉಗ್ರರೂಪ ಆಗಿರ್ತದೆ, ಆ ಕಾಳಿಕಾದೇವಿಯ ಆವೇಶ ಎಷ್ಟಾಗಿರ್ತದೆ ಅಂತಂದರೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವಳೇನು ಮಾಡ್ತಾಳೆ, ಅವಳೇ ಸೃಷ್ಟಿ ಮಾಡಿದ ಜೀವರಾಶಿಗಳನ್ನು ಅವಳೇ ತಿಂತಾ ಕೊಲ್ತಾ ಹೊರಡ್ತಾ ಇರ್ತಾಳೆ. ಆಗ ದೇವತೆಗಳಿಗೆ ಭಯ ಆಗ್ತದೆ. ಹಾಗೆ ಅವರು ಶಿವನಲ್ಲಿ ಮೊರೆ ಹೋಗ್ತಾರೆ,
ಇಂಥ ಈ ಉಗ್ರ ರೂಪಿಣಿಯಿಂದ ನಮ್ಮನ್ನು ಕಾಪಾಡಪ್ಪ ಅಂತ ಶಿವ ಯೋಚನೆ ಮಾಡ್ತಾನೆ. ಒಂದು ಪುಟ್ಟ ಬಾಲಕನಾಗಿ ತಾನು ಆ ತಾಯಿ ಬರುವಂಥ ದಾರಿಯಲ್ಲಿ ಮಲಗಿರ್ತಾನೆ. ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಈ ಮಗು ಹೇಗೆ ಬಂತು, ಮಗುವಿನ ಅಳು ಕೇಳ್ತಾ ಇದೆಯಲ್ಲ ಅಂತ ಈ ಉಗ್ರ ಕಾಳಿಗೆ ಅವಳೊಳಗಿಂದ ಮಾತೃಭಾವ ಜಾಗೃತಿ ಆಗ್ತದೆ. ಆ ಮಗುವನ್ನು ನೋಡಿ ಅವನು ತುಂಬ ಸುಂದರವಾಗಿರ್ತಾನೆ. ಆ ಮಗುವನ್ನು ನೋಡಿ ತುಂಬ ಪ್ರೀತಿ ಉಂಟಾಗ್ತದೆ. ಹಾಗೆ ಮಾತೃವಾತ್ಸಲ್ಯ ಉಕ್ಕಿ ಅವಳು ಆ ಬಾಲಶಿವನಿಗೆ ಹಾಲು ಉಣಿಸ್ತಾಳೆ. ಶಿವ ಅಂತ ಅವಳಿಗೆ ಗೊತ್ತಿಲ್ಲ, ಹಾಲು ಉಣಿಸ್ತಾಳೆ. ಆಮೇಲೆ ಆ ಕ್ಷೇತ್ರಪಾಲ ಶಿವ ಅಂತ ಆ ಬಾಲಶಿವನಿಗೆ ದೇವತೆಗಳು ಹೆಸರಿಡ್ತಾರೆ. ಹಾಗಾಗಿ ಆ ಕ್ಷೇತ್ರಪಾಲ ಶಿವನಿಂದ ಅರ್ಚಿತಳಾದವಳು ಈ ಮಾತೆ ಅಂತ ಈ ವಿಷಯವನ್ನು ಹೇಳಲಿಕ್ಕೆ ಕ್ಷೇತ್ರಪಾಲ ಸಮರ್ಚಿತ ಅನ್ನುವಂಥ ನಾಮ ಬಂದಿದೆ. ಮುಂದಿನ ಶ್ಲೋಕವನ್ನು ನೋಡೋಣ. ವಿಜಯ ವಿಮಲ ವಂದ್ಯ ವಂದಾರು ಜನವತ್ಸಲ ವಾಗ್ವಾದಿನಿ ವಾಮಕೇಶಿ ವಹ್ನಿಮಂಡಲವಾಸಿನಿ. ವಿಜಯ, ವಿಜಯ ಅಂತಂದರೆ ವಿಶೇಷ ರೀತಿಯಲ್ಲಿ ಜಯವನ್ನು ಹೊಂದಿರುವವಳು ಅಥವಾ ವಿಶೇಷ ರೀತಿಯಲ್ಲಿ ಜಯವನ್ನು ತಂದುಕೊಡುವವಳು ಅಂತ ಅರ್ಥ. ಇಲ್ಲಿ ಜಯ ಅಂತ ಶಬ್ದ ಇದೆಯಲ್ಲ, ಇದಕ್ಕೆ ಅರ್ಥ ತನ್ನನ್ನು ತಾನು ಗೆಲ್ಲುವುದು ಅಂತ. ಅಂದರೆ ತನ್ನ ಇಂದ್ರಿಯ ಮನಸ್ಸನ್ನು ಗೆದ್ದು ಜ್ಞಾನವನ್ನು ಹೊಂದಿರುವ ಆತ್ಮಸ್ಥಿತಿ ಏನಿದೆ, ಈ ಆತ್ಮಸ್ಥಿತಿಗೆ ಜಯ ಅಂತ ಹೆಸರು. ಹಾಗಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಒಳಗೊಂಡಿರುವ ಎಲ್ಲ ಸಾಹಿತ್ಯ ಗ್ರಂಥಗಳಿಗೂ ಕೂಡ ಜಯ ಅಂತಲೇ ಹೆಸರು. ಮಹಾಭಾರತಕ್ಕೂ ಜಯ ಅಂತಲೇ ಹೆಸರು, ರಾಮಾಯಣಕ್ಕೂ ಜಯ ಅಂತಲೇ ಹೆಸರು. ಯಾವುದೇ ಇರಲಿ, ಈ ಆಧ್ಯಾತ್ಮಿಕ ಸಾಹಿತ್ಯ ಗ್ರಂಥ ನಮಗೆ ಜೀವನದ ಮಾರ್ಗದರ್ಶನವನ್ನು ಮಾಡುವಂಥದ್ದು. ಭಗವದ್ಗೀತೆ ಇರಲಿ, ಬ್ರಹ್ಮಸೂತ್ರ ಇರಲಿ, ಯಾವುದೇ ಇರಲಿ, ಅದೆಲ್ಲದಕ್ಕೂ ಜಯ ಅಂತಲೇ ಹೆಸರು. ಇಂಥ ಜಯವನ್ನು ಸ್ವಾಧ್ಯಾಯ ಮತ್ತು ತಪಸ್ಸಿನ ಬಲದಿಂದ ಯಾರು ತಮ್ಮೊಳಗೆ ಪಡೆದುಕೊಳ್ತಾರೋ ಅವರು ನಿಜವಾಗಿ ವಿಜಯಿಗಳು. ಹೊರತು ಈ ವಿಜಯ ಅನ್ನುವಂಥ ನಾಮ ಬರೀ ಹೊರಗಿನ ಯಶಸ್ಸಿನ ಕಥೆಯನ್ನಷ್ಟೇ ಹೇಳೋದಿಲ್ಲ. ಯಾರು ತನ್ನನ್ನು ತಾನು ಅರಿತು ಆ ಆನಂದದಲ್ಲಿರುವವರ ಹೆಸರನ್ನು ಈ ರೀತಿಯಾಗಿ ವಿಜಯ ಅನ್ನೋದಾಗಿ ಹೇಳುವಂಥದ್ದು. ಅಂದರೆ ಜ್ಞಾನ ಸ್ವರೂಪಿಣಿ ಅಂತ ಈ ವಿಜಯ ಅನ್ನುವಂಥ ನಾಮದ ಅರ್ಥ. ಹಾಗೆ ತನ್ನ ಭಕ್ತರಿಗೆ, ಯಾರು ಜ್ಞಾನಕ್ಕಾಗಿ ವಿಶೇಷ ಪ್ರಯತ್ನ ಮಾಡ್ತಾರೋ ಅಂಥ ಭಕ್ತರಿಗೆ ವಿಶೇಷವಾದ ಯಶಸ್ಸನ್ನು, ಗೆಲುವನ್ನು ತಂದು ಕೊಡುವವಳು ಅಂತ ಈ ವಿಜಯ ಅನ್ನುವಂಥ ನಾಮ ಹೇಳ್ತಾ ಇದೆ. ವಿಜಯ ಅಂತ ನಾಮ ಆದಮೇಲೆ ಮುಂದಿನ ನಾಮ ವಿಮಲ. ವಿಮಲ ಅಂತಂದರೆ ಸ್ವಚ್ಛಳು, ಶುದ್ಧ ಸ್ವರೂಪಳು ಅಂತ ಅರ್ಥ. ಯಾವ ರೀತಿಯ ಕೊಳೆಯ ಅಂಶವೂ ಕೂಡ ಈ ಮಾತೆಯಲ್ಲಿ ಇಲ್ಲ. ಮಲ ಅಂತಂದರೆ ಅಜ್ಞಾನ ಅಥವಾ ಅವಿದ್ಯೆ. ಈ ದೇಹ ಮತ್ತು ಈ ಪ್ರಪಂಚದ ಜೀವನವೇ ಸತ್ಯ ಅಂತ ನಂಬಿಕೊಂಡು ಅದಕ್ಕೆ ಅಂಟ್ಕೊಂಡು ಬಾಳೋದಿದೆಯಲ್ಲ, ಇದೇ ಅಜ್ಞಾನ, ಅವಿದ್ಯೆ, ಇದೇ ಮಲ. ಆ ರೀತಿಯ ಕೊಳೆ ಅಥವಾ ಅಜ್ಞಾನ ಈ ಚೈತನ್ಯದಲ್ಲಿ ಇಲ್ಲ. ಹಾಗಾಗಿ ನಮ್ಮ ಅಜ್ಞಾನವನ್ನು ಕಳ್ಕೋಬೇಕು ಅಂತ ಯಾರಿಗಿರ್ತದೆಯೋ ಅವರು ಮನಸ್ವಿ ಪ್ರಾರ್ಥನೆಯನ್ನು ಮಾಡಿದರೆ ಅದನ್ನು ಮನ್ನಿಸಿ, ಎಷ್ಟೇ ಕೊಳೆಯನ್ನು ಒಳಗೆ ತುಂಬಿಕೊಂಡವರಾಗಲಿ, ಎಷ್ಟೇ ಪಾಪಿಗಳಾಗಲಿ ಅವರನ್ನೂ ಕೂಡ ಶುದ್ಧೀಕರಿಸಿ ಜ್ಞಾನದ ದಾರಿಗೆ ತಂದು ಆ ಭಕ್ತರನ್ನು, ಆ ಅಜ್ಞಾನಿಗಳು ಆಮೇಲೆ ಭಕ್ತರಾದರಲ್ಲ ಅಂಥವರನ್ನೂ ಕೂಡ ಇವಳು ಸ್ವಚ್ಛವಾಗಿಸುವವಳು, ವಿಮಲವಾಗಿಸುವವಳು, ಮಲವಿಲ್ಲದಂತೆ ಮಾಡುವವಳು ಅಂತ ಈ ನಾಮ ಹೇಳ್ತಾ ಇದೆ. ಪುರಿ ಜಗನ್ನಾಥ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರಪಾಲ ದೇವತೆಯ ಹೆಸರು ಕೂಡ ವಿಮಲ ಅಂತ. ಹಾಗಾಗಿ ಈ ಎರಡೂ ಅರ್ಥಗಳು ಈ ವಿಮಲ ಅನ್ನೋ ನಾಮಕ್ಕಿವೆ. ಮುಂದಿನ ನಾಮ ವಂದ್ಯ. ವಂದ್ಯ ಅಂತಂದರೆ ವಂದನೆಗೆ ಯೋಗ್ಯಳು, ಎಲ್ಲ ಜೀವಕೋಟಿಗಳಿಗೂ ಮೂಲ ಇವಳು ಅಲ್ವಾ. ಈ ಮೂಲ ಚೈತನ್ಯ, ಈ ಲಲಿತಾಂಬಿಕೆ ಅಂತ ನಾವು ತಾಯಿಯನ್ನು ಸ್ತುತಿ ಮಾಡ್ತಾ ಇದ್ದೀವಲ್ಲ, ಆ ತಾಯಿ ತನ್ನ ಎಲ್ಲ ಮಕ್ಕಳ ವಂದನೆಗೆ ಅರ್ಹಳಾದವಳು. ಆ ಬ್ರಹ್ಮಕೀಟ ಪರ್ಯಂತವಾಗಿ ಅಂತ ಹೇಳ್ತೀವಲ್ಲ, ಆ ಬ್ರಹ್ಮಕೀಟ ಪರ್ಯಂತವಾಗಿ ಎಲ್ಲ ಜೀವಿಗಳ ವಂದನೆಗೆ ಇವಳು ಅರ್ಹಳು ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ವಂದಾರು ಜನ ವತ್ಸಲ. ತನ್ನನ್ನು ವಂದಿಸುವ ಜನರಿಗೆ, ತನ್ನನ್ನು ಗೌರವಿಸುವ ಜನರಿಗೆ
ವಾತ್ಸಲ್ಯಮಯಿಯಾಗಿರುವವಳು ಅಂದರೆ ತನ್ನ ಭಕ್ತರಿಗೆ ಅತ್ಯಂತ ಪ್ರೀತಿಯನ್ನು ತೋರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ವಂದಾರು ಅಂತಂದರೆ ವಂದಿಸುವ ಭಕ್ತಜನರು ಅಂತ ಅರ್ಥ. ಇದೇ ವಿಷಯವನ್ನು ಕೃಷ್ಣ ಇನ್ನೊಂದು ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಯ್ಯೇವ ಮನಾದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಂತ. ನನ್ನನ್ನೇ ಆರಾಧನೆ ಮಾಡು, ನನ್ನನ್ನೇ ಪ್ರೀತಿಸು, ಈ ರೀತಿ ನನ್ನನ್ನು ನೀನು ಭಕ್ತಿಪೂರ್ವಕವಾಗಿ ಸೇವಿಸತೊಡಗಿದರೆ ನಾನು ನಿನ್ನನ್ನು ತಡವಿಲ್ಲದೇನೆ ಉದ್ಧರಿಸ್ತೇನೆ ಅಂತ ಕೃಷ್ಣನ ಆ ಮಾತಿನ ಭಾವ. ಹಾಗಾಗಿ ಈ ವಂದಾರು ಜನ ವತ್ಸಲ ಅನ್ನುವಂಥ ನಾಮ ಇಲ್ಲೇನು ಬಂದಿದೆ, ಇದು ಕೂಡ ಕೃಷ್ಣ ಗೀತೆಯಲ್ಲಿ ಹೇಳುವಂಥ ಈ ಭಕ್ತಿಪೂರ್ವಕವಾದ ವಿಷಯವನ್ನೇ ಅಥವಾ ಭಕ್ತರಿಗೆ ಸಂಬಂಧಿಸಿದ ವಿಷಯವನ್ನೇ ಬಿಚ್ಚಿಡ್ತಾ ಇದೆ. ಮುಂದಿನ ನಾಮ ವಾಗ್ವಾದಿನಿ. ವಾಕ್ವಾದಿನಿ, ಮಾತನ್ನು ನುಡಿಯುವವಳು ಅಂತ ಈ ನಾಮದ ಅರ್ಥ. ಅಥವಾ ಸರಿಯಾಗಿ ಹೇಳೋದಾದರೆ ಮಾತನ್ನು ನುಡಿಸುವವಳು ಅಂತ. ಎಲ್ಲ ಶಬ್ದಗಳ ಮೂಲ ಈ ತಾಯಿ. ಈ ವಾಗ್ದೇವಿಯ ಅನುಗ್ರಹ ಇದ್ದರೆ ಮಾತ್ರ ಅವಳ ಭಕ್ತರಿಗೆ ಅಥವಾ ಅವಳ ಮಕ್ಕಳಿಗೆ ಈ ವಾಕ್ ಸಂಪತ್ತು ಒದಗಿ ಬರ್ತದೆ. ಯಾಕೆಂದರೆ ವಾಗ್ದೇವತೆ ಕೃಪೆ ಇಲ್ಲದೆ ಇದ್ದರೆ ಹೇಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಹಾಗಾಗಿಯೇ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಇದೆಯಲ್ಲ, ಮೂಕಂ ಕರೋತಿ ವಾಚಾಲಂ ಅಂತ ಬಂದಿರೋದು. ಅಂದರೆ ಮೂಕನನ್ನು ಮಾತಾಡಿಸುವಂಥದ್ದು ಈ ಭಗವತ್ ಶಕ್ತಿ ಏನನ್ನೂ ಕೂಡ ಮಾಡಬಲ್ಲದು ಅನ್ನೋ ಅರ್ಥದಲ್ಲಿ. ಹಾಗೆ ಈ ನಾಮವೂ ಕೂಡ ಅದನ್ನೇ ಹೇಳ್ತಾ ಇದೆ. ಈ ಮಾತು ಅನ್ನೋದು ಅರ್ಥಪೂರ್ಣವಾಗಿ ಈ ಕೇಳುಗರ ಹೃದಯವನ್ನು ಮುಟ್ಟುವಂತೆ ಮಾತಾಡೋದಿದೆಯಲ್ಲ, ಅದೊಂದು ಅಪೂರ್ವವಾದ ಸಂಪತ್ತು, ಆ ವಾಗ್ದೇವಿಯ ಅನುಗ್ರಹದಿಂದ ಪ್ರಾಪ್ತವಾಗುವಂಥದ್ದು. ಹಾಗಾಗಿ ಈ ನಾಮ ತನ್ನೊಳಗಿಂದ ಏನು ಹೇಳ್ತದೆ ಅಂತಂದರೆ, ಯಾರಿಗೆ ಈ ವಾಕ್ಶಕ್ತಿಯ ಇಚ್ಛೆ ಇರ್ತದೋ, ಅಂದರೆ ನಾನು ಮಾತಾಡಬೇಕು, ನಾನು ಇನ್ನೊಬ್ಬರ ಹೃದಯ ಮುಟ್ಟುವ ಹಾಗೆ ಹೃದಯ ಅರಳೋ ಥರ ಮಾತಾಡಬೇಕು, ನನ್ನ ಮಾತಿನಿಂದ ಇತರರು ಖುಷಿ ಪಡಬೇಕು ಅನ್ನುವ ಇಚ್ಛೆ ಯಾರಿಗಿರ್ತದೋ ಅವರು ಈ ವಾಗ್ದೇವಿಯನ್ನೇ ಪ್ರಾರ್ಥಿಸಿದರೆ ವಾಕ್ಸಿದ್ಧಿ ಆಗುತ್ತೆ. ಅಥವಾ ಈ ವಾಗ್ವಾದಿನಿ ಅನ್ನೋ ನಾಮವನ್ನೇ ಜಪಿಸಿದರೆ ಅವರಿಗೆ ವಾಕ್ಸಿದ್ಧಿ ಆಗುತ್ತೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ವಾಮಕೇಶಿ. ಈ ವಾಮಕೇಶಿ ಅನ್ನೋ ನಾಮದ ಅರ್ಥ ಸುಂದರವಾದ ಕೂದಲುಳ್ಳವಳು ಅಂತ ಅರ್ಥ. ವಾಮ ಅಂತಂದರೆ ಇಲ್ಲಿ ಸುಂದರ ಅಂತ, ಕೇಶಿ ಅಂತಂದರೆ ಕೂದಲುಳ್ಳವಳು ಅಂತ. ಇನ್ನೂ ಒಂದು ಅರ್ಥ ಇದೆ ಈ ನಾಮಕ್ಕೆ. ವಾಮಕೇಶ ತಂತ್ರ ಅನ್ನುವಂಥ ಒಂದು ತಂತ್ರ ಗ್ರಂಥ ಏನಿದೆ, ಆ ಗ್ರಂಥದಲ್ಲಿಯೂ ಈ ದೇವಿಯ ವಿಷಯವನ್ನೇ ಪ್ರತಿಪಾದನೆ ಮಾಡಲಾಗಿದೆ. ಹಾಗಾಗಿ ಅವಳಿಗೆ ವಾಮಕೇಶ ತಂತ್ರದ ಗ್ರಂಥದಲ್ಲಿ ಪ್ರತಿಪಾದಿತಳಾದ ದೇವಿ ಅಂತ ಹೇಳಲಿಕ್ಕೂ ವಾಮಕೇಶಿ ಅನ್ನುವಂಥ ನಾಮ ಬಂದಿದೆ. ಜೊತೆಗೆ ಶಿವನಿಗೂ ವಾಮಕೇಶ ಅನ್ನುವಂಥ ಒಂದು ಹೆಸರಿದೆ. ಆ ನಾಮದ ಸ್ತ್ರೀ ರೂಪವೇ ಇಲ್ಲಿ ವಾಮಕೇಶಿ. ಈ ಎಲ್ಲ ಕಾರಣದಿಂದ ಈ ದೇವಿಗೆ ವಾಮಕೇಶಿ ಅನ್ನುವಂತಹ ನಾಮದ ಸ್ತುತಿ. ಮುಂದಿನ ನಾಮ ವಹ್ನಿಮಂಡಲ ವಾಸಿನಿ. ಇದರ ಅರ್ಥ ಅಗ್ನಿಮಂಡಲದಲ್ಲಿ ವಾಸಿಸುವವಳು, ಅಗ್ನಿಯಾಗಿ ಇರುವವಳು ಅಂತ ಅರ್ಥ. ಅಗ್ನಿಯಲ್ಲಿ ಜ್ವಾಲೆಯಾಗಿ, ಶಾಖವಾಗಿ, ಬೆಳಕಾಗಿ ಇರುವಂತಹ ಶಕ್ತಿ ಇವಳೇನೆ. ಇಲ್ಲಿ ಅಗ್ನಿ ಅಂತಂದರೆ ಹೋಮಾಗ್ನಿಯೂ ಆಗಿರ್ಬೋದು, ಅಥವಾ ನಿತ್ಯ ನಾವು ಆಹಾರವನ್ನು ಬೇಯಿಸಲಿಕ್ಕೆ ಉಪಯೋಗಿಸ್ತೀವಲ್ಲ ಗ್ಯಾಸು, ಅದೂ ಆಗಿರ್ಬೋದು ಆಹಾರ ಅಗ್ನಿ. ಅಥವಾ ನಾವು ಊಟ ಮಾಡಿದ ಅನ್ನವನ್ನು ಜೀರ್ಣ ಮಾಡುವಂತಹ, ನಮ್ಮ ಆಹಾರ ಪಚನ ಕ್ರಿಯೆಯನ್ನು ನಡೆಸುವಂತಹ ಜೀರ್ಣಾಗ್ನಿ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಆ ರೀತಿ ನಮ್ಮ ಜಠರ ಅಗ್ನಿ, ಜಠರದಲ್ಲಿರುವಂಥ ಅಗ್ನಿಯನ್ನು ಜಠರ ಅಗ್ನಿ ಅಂತ ಕರೀತಾರೆ. ಆ ಅಗ್ನಿಯೂ ಆಗಿರಬಹುದು. ಅಥವಾ ಕೊನೆಗೆ ಸ್ಮಶಾನಾಗ್ನಿಯಾಗಿ ನಮ್ಮ ಶರೀರವನ್ನು ಇಲ್ಲವಾಗಿಸುವಂತಹ ಒಂದು ಕ್ರಿಯೆ ಇದೆಯಲ್ಲ, ಆ ರೀತಿಯ ಅಗ್ನಿಯೂ ಆಗಿರಬಹುದು. ಅಗ್ನಿಯ ರೂಪ ಪರಿಸ್ಥಿತಿಗನುಸಾರವಾಗಿ, ಸಂದರ್ಭಕ್ಕನುಸಾರವಾಗಿ ಯಾವುದೇ ಆಗಿರ್ಬೋದು, ಆದರೆ ಅದರೊಳಗಿನ ಶಕ್ತಿ ಮಾತ್ರ ಈ ಆದಿಶಕ್ತಿಯೇ, ಈ ನಮ್ಮ ಲಲಿತಾಂಬಿಕಾ ಮಾತೆಯೇ. ಅಗ್ನಿಯಲ್ಲಿರುವ ಶಕ್ತಿ ಇವಳೇನೆ. ಈ ಶ್ರೀಚಕ್ರದಲ್ಲೂ ವಹ್ನಿಮಂಡಲ ಅನ್ನುವಂಥ ಒಂದು ಭಾಗವಿದೆ. ಹಾಗೆ ನಮ್ಮ ಹೃದಯ ಭಾಗ ಏನಿದೆ, ರತ್ಪುಂಡರೀಕ, ಇದೂ ಕೂಡ ಅಗ್ನಿಮಂಡಲವೇ. ಎಲ್ಲಕ್ಕಿಂತ ಹೆಚ್ಚಾಗಿ
ಅಗ್ನಿಯಾಗಿ ಅವಳು ನಮ್ಮ ಅನುಭವಕ್ಕೆ ಬರುವ ಸಂಗತಿ ಅಂತಂದರೆ ನಮ್ಮ ದೇಹವನ್ನು ಮುಟ್ಟು ನೋಡಿಕೊಂಡ್ರೆ ಗೊತ್ತಾಗ್ತದಲ್ಲ, ಉಷ್ಣತೆ, ನಮ್ಮ ದೇಹದ ಉಷ್ಣತೆ ಈ ತಾಪಮಾನದ ರೂಪದಲ್ಲಿ ಅವಳು ನಮ್ಮ ಶರೀರದಲ್ಲೇ ಅಗ್ನಿಯಾಗಿ ಇರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಹುಟ್ಟಿದಾಗಿನಿಂದ ನಮಗೆ ಸಾಯುವವರೆಗೆ ದೇಹ ಜೀವಿಸಲಿಕ್ಕೆ ಬೇಕಾದ ತಾಪಮಾನ ಏನೋ, ಉಷ್ಣತಾಮಾನ ಏನೋ ಅದರನ್ನು ಈ ದೇಹದಲ್ಲಿ ಇಟ್ಟು ಈ ದೇಹವನ್ನು ಕಾಪಾಡುವವಳು ಅವಳೇ ಈ ವಹ್ನಿಮಂಡಲ ವಾಸಿನಿ ಅಥವಾ ಅಗ್ನಿರೂಪಿಯಾದ ಈ ಮಾತೃಶಕ್ತಿ ಅಂತ ಈ ವಹ್ನಿಮಂಡಲ ವಾಸಿನಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ಶ್ಲೋಕ: ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ ಸಂಹೃತಾಶೇಷ ಪಾಷಂಡ ಸದಾಚಾರ ಪ್ರವರ್ತಿಕ. ಇದು 78ನೇ ಶ್ಲೋಕ. ಈ ಶ್ಲೋಕದಲ್ಲಿ 2ನೇ ಸಾಲೇನಿದೆ, ಅದರಲ್ಲಿ ಸಂಹೃತಾಶೇಷ ಪಾಷಂಡ ಅಂತ ಒಂದು ನಾಮ ಇದೆ. ಇದು ಕೆಲವು ಪುಸ್ತಕಗಳಲ್ಲಿ ಸಂಹೃತಾಶೇಷ ಪಾಖಂಡ ಅಂತಲೂ ಇದೆ. ಇದು ಎರಡೂ ಅರ್ಥ ಒಂದೇ, ಅದು ಯಾವುದೇ ರೀತಿ ಇದ್ದರೂ ಪಠನೆ ಮಾಡ್ಬೋದು. ಭಕ್ತಿಮತ್ಕಲ್ಪಲತಿಕಾ, ಭಕ್ತಿಮಂತರಿಗೆ ಕಲ್ಪಲತೆಯಾಗಿರುವವಳು. ಯಾರಿಗೆ ಈ ಭಗವತಿ ಲಲಿತಾಂಬಿಕೆ ಮಾತೆಯಲ್ಲಿ ಗಾಢ ಪ್ರೇಮವಿದೆಯೋ ಅವರಿಗೆ ಈ ಮಾತೆ ಕಲ್ಪವೃಕ್ಷವಾಗಿ ಒದಗಿ ಬರ್ತಾಳೆ. ಈ ಭಗವತಿಯಲ್ಲಿ ಗಾಢ ಭಕ್ತಿ ಇರುವಂಥವರು ಇನ್ನೂ ಅವಳ ಗಾಢ ಭಕ್ತಿಯನ್ನೇ, ಅಂದರೆ ಭಕ್ತಿಯ ಗಾಢತೆಯನ್ನೇ ಬಯಸ್ತಾ ಇರ್ತಾರೆ. ಯಾಕೆಂದರೆ ಅವರು ಕೇಳದಿದ್ದನ್ನೂ ಕೂಡ ಆಲ್ರೆಡಿ ಅವರು ಭಕ್ತಿಯ ವಿಷಯವನ್ನು ಮಾಡುವಾಗ ಅಥವಾ ಭಕ್ತಿಯ ದಾರಿಯಲ್ಲಿ ಸಾಗುವಾಗ ಅವರ ಬದುಕಿನಲ್ಲಿ ಅವರು ಕೇಳದೇ ಇದ್ದಿದ್ದನ್ನು ಕೂಡ ಮಾತೆ ಕೊಟ್ಬಿಟ್ಟಿರ್ತಾಳೆ. ಹಾಗಾಗಿ ಅವರ ಅನುಭವಕ್ಕೆ ಬಂದಿರ್ತದೆ, ಈ ದೇವಿಯ ಭಕ್ತಿ ಮಾಡೋದ್ರಿಂದ ನಾವು ಯಾವ್ಯಾವುದನ್ನು ಕೇಳದೇನೆ ಇವಳು ಕೊಟ್ಬಿಡ್ತಾಳೆ ಅನ್ನುವಂಥ ವಿಷಯ ಅವ್ರಿಗೆ ಗೊತ್ತಿರ್ತದಲ್ಲ. ಹಾಗಾಗಿ ಈ ಅನುಗ್ರಹ ಅನ್ನುವಂಥದ್ದು ಆ ಭಕ್ತರನ್ನು ಮತ್ತೂ ಭಕ್ತಿಯ ತೀವ್ರತೆಗೆ, ಭಕ್ತಿಯ ಮಗ್ನತೆಗೆ ಸೆಳೀತಾ ಇರ್ತದೆ. ಈ ಭಕ್ತಿಗೆ ಪರಾಭಕ್ತಿ ಅಂದರೆ ಜ್ಞಾನ ಚಿಂತನೆಗೆ ಅವರನ್ನು ಹಚ್ಚಿ ಜ್ಞಾನವಂತರನ್ನಾಗಿ ಮಾಡ್ತದೆ, ಆತ್ಮಜ್ಞಾನದ ಕಡೆಗೆ ಒಯ್ತದೆ ಅಂತ ಈ ನಾಮ ಸೂಚನೆ ಕೊಡ್ತಾ ಇದೆ. ಹಾಗಾಗಿ ಭಗವತ್ಪಾದ ಶಂಕರರು ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಅಂದರೆ ಈ ಭಗವತ್ ತತ್ವಕ್ಕೆ ಸೇರುವ ಮಾರ್ಗ ಯಾವುದಿದೆ ಅದರಲ್ಲಿ ಈ ಭಕ್ತಿ ಅನ್ನುವಂಥದ್ದೇ ಅತ್ಯಂತ ಶ್ರೇಷ್ಠ ಮಾರ್ಗ ಅಂತ ಹೇಳಿರೋದು. ಇದಕ್ಕೊಂದು ಉದಾಹರಣೆ ನೋಡೋದಾದರೆ, ಈ ಕೃಷ್ಣ ಮತ್ತು ಗೋಪಿಕಾ ಸ್ತ್ರೀಯರ ಪ್ರಸಿದ್ಧ ಉದಾಹರಣೆ ನಮಗೆಲ್ಲ ಗೊತ್ತೇ ಇದೆಯಲ್ಲ. ಇದರಲ್ಲಿ ಗೋಪಿಕಾ ಸ್ತ್ರೀಯರು ಕೃಷ್ಣನಲ್ಲಿ ಅತ್ಯಂತ ಭಕ್ತಿಯಿಂದ ಸರ್ವ ಸಮರ್ಪಣಾ ಭಾವವನ್ನು ಹೊಂದಿದ್ರು, ಅಂದರೆ ಸರ್ವ ಸಮರ್ಪಣೆ ಮಾಡಿದರು. ಹೊರತಾಗಿ ಅವರಿಗೆ ಯಾವ ವಿದ್ಯಾಭ್ಯಾಸ ಇರಲಿಲ್ಲ, ಯಾವ ಈ ಬುದ್ಧಿಪೂರ್ವಕವಾದ ತಿಳುವಳಿಕೆ ಅಂತ ನಾವೇನು ಹೇಳ್ತೀವಿ ಅಧ್ಯಯನದಿಂದ ಬರೋದು, ಆ ರೀತಿಯ ಅಧ್ಯಯನದ ಜ್ಞಾನ ಚಿಂತನೆ ಅವರಿಗೆ ಏನೂ ಇದ್ದೇ ಇರಲಿಲ್ಲ. ಆದರೆ ಅವರಿಗೆ ಮನಃಶುದ್ಧಿಯಾಗಿ ಆ ಮನಸ್ಪೂರ್ವಕವಾದ ಒಂದು ಸಮರ್ಪಣೆ ಸಾಧ್ಯ ಆಗಿತ್ತು ಕೃಷ್ಣನಲ್ಲಿ. ಅದೇ ಒಂದು ಭಕ್ತಿಗೆ ಕೃಷ್ಣ ಅವರಿಗೆ ಒಲಿದು ಇವತ್ತಿಗೂ ಕೂಡ ಆ ಗೋಪಿಕಾ ಸ್ತ್ರೀಯರಂಥ ಭಕ್ತರೇ ಇಲ್ಲ ಅನ್ನುವಂಥದ್ದು ಕೃಷ್ಣ ಹೇಳುವ ಮಾತು ಭಾಗವತದಲ್ಲಿ, ಅಂಥ ಭಕ್ತರೇ ಇಲ್ಲ ಅಂತ. ಆಮೇಲೆ ಅವನು ಗೋಕುಲವನ್ನು ಬಿಟ್ಟು ಹೋಗ್ತಾನಲ್ಲ, ಬೃಂದಾವನವನ್ನು ಬಿಟ್ಟು ಮಧುರೆಗೆ ಹೋಗ್ತಾನಲ್ಲ, ಆದಮೇಲೂ ಇವರಿಗೆ ಅಗಲಿಕೆ ಕಾಡ್ತಾ ಇರ್ತದಲ್ಲ. ಸ್ವಲ್ಪ ದಿವಸದ ನಂತರ ಅವನ ಭಕ್ತ ಉದ್ಧವನನ್ನು ಕಳಿಸಿ ಆತ್ಮಜ್ಞಾನದ ಬೋಧನೆಯನ್ನು ಕೃಷ್ಣ ಉದ್ಧವನ ಮೂಲಕ ಗೋಪಿಕಾ ಸ್ತ್ರೀಯರಿಗೆ ಮಾಡಿಸ್ತಾನೆ. ಇದು ಭಾಗವತ ಗ್ರಂಥದಲ್ಲಿ ಇದೆ. ಅಂದರೆ ಇವರು ಭಕ್ತಿ ಸಮರ್ಪಣೆಗೆ ಅವನು ಒಲಿದು ತಾನು ಸ್ವತಃ ಅಲ್ಲಿ ಇಲ್ದಿದ್ರೂ ಆತ್ಮಜ್ಞಾನದ ಬೋಧನೆ ಆಗ್ತದೆ ಅವರಿಗೆ, ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಆಗೇ ಆಗ್ತದೆ. ಯಾಕೆ ಅಂದರೆ ಆ ಭಕ್ತರನ್ನು ಆತ್ಮಜ್ಞಾನದ ವಿಷಯವನ್ನು ತಿಳಿಯಪಡಿಸೋದರ ಮೂಲಕವೇ ಅವರನ್ನು ಉದ್ಧಾರ ಮಾಡಬೇಕಾಗಿದೆ ಭಗವಂತನಿಗೆ. ಹಾಗಾಗಿ ಅವನು ಆ ಆತ್ಮಜ್ಞಾನವನ್ನು ಬೋಧಿಸ್ತಾನೆ. ಭಕ್ತಿ ಅನ್ನುವಂಥದ್ದು ಆತ್ಮಜ್ಞಾನಕ್ಕೆ ಮುಂದೆ ದಾರಿ ಮಾಡಿಕೊಡುವಂಥದ್ದು, ತನ್ನಷ್ಟಕ್ಕೆ ತಾನೇ ಅತ್ಯಂತ ಸಹಜವಾಗಿ. ಇದೇ ವಿಷಯವನ್ನೇ ಶಂಕರಾಚಾರ್ಯರು ಹೇಳುವಂಥದ್ದು. ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ಭಕ್ತಿಯೇ ಮುಂದೆ ಸ್ವರೂಪಾನುಸಂಧಾನಕ್ಕೆ ಅಥವಾ ಆತ್ಮಜ್ಞಾನಕ್ಕೆ
ಕಾರಣವಾಗುವಂತಹ ಅತ್ಯಂತ ರಸಪೂರ್ಣವಾದ ಆನಂದಪ್ರದವಾದ ಮಾರ್ಗ ಅಂತ ಶಂಕರರ ಈ ಮಾತಿನ ಅರ್ಥ. ಇದೇ ಅರ್ಥವನ್ನು, ಇದೇ ಒಂದು ಒಳ ಅರ್ಥವನ್ನು ಇಟ್ಕೊಂಡು ಭಕ್ತಿ ಮತ್ಕಲ್ಪಲತಿಕಾ ಅನ್ನೋದಾಗಿ ವಾಗ್ದೇವಿಯರು ದೇವಿಯ ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಪಶುಪಾಶ ವಿಮೋಚಿನಿ, ಪಶುಗಳನ್ನು ಪಾಶದಿಂದ ಬಿಡುಗಡೆಗೊಳಿಸುವವಳು ಅಂತ ಈ ನಾಮದ ಅರ್ಥ. ಪಶುಗಳು ಅಂದರೆ ಪ್ರಾಣಿಗಳು, ಪಾಶ ಅಂದರೆ ಇಲ್ಲಿ ಬಂಧನ ಅಂತ. ಈ ಪ್ರಾಣಿಗಳು ಏನು ಮಾಡ್ತವೆ, ಇವರ ಬದುಕು ಹೇಗೆ ಅಂತ ನಾವು ನೋಡಿದರೆ ನಮಗೆಲ್ಲ ಗೊತ್ತೇ ಇದೆ. ಹಸಿವು, ಬಾಯಾರಿಕೆ, ಸಂತಾನೋತ್ಪತ್ತಿ ಮತ್ತು ನಿದ್ರೆ, ಕೊನೆಗೆ ಸಾವು, ಇವಿಷ್ಟು ವಿಷಯಗಳನ್ನು ಅವು ಅನುಭವಿಸಿಕೊಂಡು ಹೋಗ್ತವೆ ಅಲ್ವಾ. ಅವರಿಗೆ ಮನಸ್ಸು ಅಷ್ಟೊಂದು ಇರೋದಿಲ್ಲ, ಪ್ರಬಲವಾಗಿ ಇರೋದಿಲ್ಲ. ಇಷ್ಟು ಜೀವನ ಮಾಡಲಿಕ್ಕೆ ಏನು ಬೇಕೋ ಅಷ್ಟೇ ಮನಸ್ಸು ಇರ್ತದೆ. ಅಂದರೆ ಹಸಿವು ತಣಿಸ್ಲಿಕ್ಕೆ, ಬಾಯಾರಿಕೆ, ಸಂತಾನೋತ್ಪತ್ತಿ, ನಿದ್ರೆ, ಇವುಗಳನ್ನು ತಣಿಸ್ಲಿಕ್ಕೆ ಎಷ್ಟು ಪ್ರಮಾಣದ ಮನಸ್ಸು ಬೇಕೋ ಅಷ್ಟನ್ನೇ ಪ್ರಕೃತಿಯವರಿಗೆ ನೀಡಿರ್ತದೆ. ಆದರೆ ಈ ಮನುಷ್ಯ ಪ್ರಾಣಿ ಜಾತಿಯವನೇ ಹೌದಾದರೂ ಪ್ರಕೃತಿಯವನಿಗೆ ವಿವೇಕ ಬುದ್ಧಿ ಅಂದರೆ ವಿಚಾರ ಮಾಡುವಂಥ ಶಕ್ತಿ ಮತ್ತು ಆ ವಿಚಾರವನ್ನು ಮತ್ತು ತನ್ನ ಭಾವನೆಗಳು ಏನು ಮನಸ್ಸಿನಲ್ಲಿ ಉಂಟಾಗ್ತದೆ ಆ ಭಾವನೆಗಳನ್ನು ಮತ್ತೊಬ್ಬರಿಗೆ ಸಂವಹನ ಮಾಡುವಂತಹ ಶಕ್ತಿ, ಮಾತು, ಇವೆರಡನ್ನೂ ಕೂಡ ಹೆಚ್ಚುವರಿಯಾಗಿ ಪಶುಗಳಿಗಿಂತ ಮನುಷ್ಯನಿಗೆ ಪ್ರಕೃತಿ ಕೊಟ್ಟಿದೆ. ಆದರೆ ಸಾಮಾನ್ಯವಾಗಿ ಮನುಷ್ಯ ಅಜ್ಞಾನದಲ್ಲಿದ್ದಾಗ ಪಶುಗಳಿಗಿಂತ ಒಂದು ಕೀಳಾಗಿ ವರ್ತನೆ ಮಾಡ್ತಾನೆ. ಮತ್ತೊಬ್ಬರಿಗೆ ತನಗೆ ಸಂಬಂಧವೇ ಇಲ್ಲ ಅನ್ನುವಂಥ ಸ್ವಾರ್ಥಪೂರಿತ, ಲೋಭಪೂರಿತ, ಒಂದು ಹಿಂಸಾತ್ಮಕವಾಗಿ ಬದುಕುವಂಥದ್ದು ಈಗ ನಮಗೆ ಎಲ್ಲ ಕಾಣ್ತಾನೇ ಇದೆ. ಆದರೆ ಆ ವಿಷಯ ಬೇರೆ. ನಿಜವಾಗಿ ಮನುಷ್ಯನ ಮನಸ್ಥಿತಿ ಮನುಷ್ಯನನ್ನು ಎಷ್ಟು ಉದ್ಧಾರ ಮಾಡಬಹುದು ಜ್ಞಾನದಿಂದ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಈ ಶರೀರ ಹೇಗೆ ಬಂತು, ಅದರೊಳಗೆ ಏನೇನಿದೆ, ಯಾವ ಶಕ್ತಿ ಈ ಶರೀರವನ್ನು ಹುಟ್ಟಿಸ್ತು, ಶರೀರದ ಈ ಪಂಚಭೂತಗಳ ಸಂಯೋಜನೆ ಹೇಗಾಗಿದೆ, ಸಾವಿನಲ್ಲಿ ಅದರ ವಿಘಟನೆ ಹೇಗಾಗ್ತದೆ, ಮತ್ತು ಬದುಕಿರುವಾಗ ನಿತ್ಯ ನಿತ್ಯ ಶರೀರ ದಪ್ಪಾಗೋದು, ಸಣ್ಣಾಗೋದು, ಹೀಗೆಲ್ಲ ಆಗ್ತದಲ್ಲ. ಇದರನ್ನೆಲ್ಲ ಯಾರು ಮಾಡ್ತಾರೆ? ಈ ಜಗತ್ತಿನಲ್ಲಿ ನಿತ್ಯ ನಿತ್ಯ ಬದಲಾವಣೆ ಕಾಣ್ತದೆ, ವಾತಾವರಣದಲ್ಲಿ ಬದಲಾವಣೆ ಕಾಣ್ತದೆ, ಕಾಲಮಾನದಲ್ಲಿ ಬದಲಾವಣೆ ಕಾಣ್ತದಲ್ಲ. ಆಯಾ ಪ್ರದೇಶ, ಆಯಾ ಮನುಷ್ಯರ ಮನಸ್ಸು, ಇಂಥದ್ರಲ್ಲೆಲ್ಲ ಬದಲಾವಣೆ ಕ್ಷಣ ಕ್ಷಣಕ್ಕೂ ನಡೀತಾನೆ ಇರ್ತದಲ್ಲ. ಇದೆಲ್ಲ ನಮ್ಮ ಗಮನಕ್ಕೆ ಬಂದೇ ಇರ್ತದಲ್ಲ, ಮಾತಾಡ್ತಿರ್ತೀವಿ ನಾವು ಇದನ್ನೆಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಸ್ತಾ ಇರುವಂಥದ್ದು ಏನೋ ಇದೆ. ಯಾಕೆಂದರೆ ಇದನ್ನು ಮನುಷ್ಯರು ಯಾರು ಮಾಡಲಿಕ್ಕಾಗೋದಿಲ್ಲ. ಇನ್ನೊಂದು ವ್ಯವಸ್ಥಿತ ನಿಯಮನ ಶಕ್ತಿ ಇದೆಯಲ್ಲ, ಇದು ಯಾರು ಅನ್ನುವಂಥ ವಿಚಾರವಂತಿಕೆ ಮನುಷ್ಯನ ಬುದ್ಧಿಗೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವನು ಪ್ರಾಣಿಗಳಿಗಿಂತ ಮೇಲ್ಮಟ್ಟದವನು. ಈ ಸಾಮರ್ಥ್ಯವನ್ನು ಉಪಯೋಗಿಸಿ ಚಿಂತನೆ ಮಾಡುವಂಥವರಿದ್ದರೆ ಆ ಮನುಷ್ಯರು ಆ ಸಾಮಾನ್ಯ ಪಶುಗಳ ಮಟ್ಟದ ಜೀವನ ಏನಿದೆ ಅದರಿಂದ ಮೇಲೇರ್ತಾನೆ. ತನ್ನೊಳಗೂ ಹಾಗೂ ಈ ಜಗತ್ತಿನಲ್ಲೂ ಒಂದು ವಿಶೇಷವಾದ, ಒಂದು ಅದ್ಭುತವಾದ, ಅನೂಹ್ಯವಾದ ಶಕ್ತಿ ಕಾರ್ಯನಿರತ ಆಗಿದೆ ಅನ್ನುವಂಥದ್ದು ಅವನಿಗೆ ಅವನ ವಿಚಾರದಿಂದ, ಗುರು ಮಾರ್ಗದರ್ಶನದಿಂದ, ಸ್ವಾಧ್ಯಾಯ ಸತ್ಸಂಗಗಳಿಂದ ಅಥವಾ ತನ್ನ ಚಿಂತನೆಯಿಂದನೇ ಗೊತ್ತಾಗುವಂತಹ ಎಲ್ಲ ಸಾಧ್ಯತೆಗಳು ಮನುಷ್ಯನ ಮನಸ್ಸಿಗಿವೆ. ಆಗ ಅಂದರೆ ಈ ಥರ ಅವನು ಈ ಚಿಂತನಾ ಮಾರ್ಗದಲ್ಲಿ ಮುನ್ನಡೆದಾಗ ಆ ಶಕ್ತಿಯ ಕಾರಣದಿಂದಲೇ ಈ ಜಗತ್ತಿನ ಎಲ್ಲ ಕಾರ್ಯಗಳು ನಡೀತಾ ಇವೆ. ಹಾಗೂ ತನ್ನ ಅಸ್ತಿತ್ವಕ್ಕೂ ಕೂಡ ಈ ಜಗತ್ತಿನಲ್ಲಿ ಕಾರ್ಯನಿರತವಾಗಿರುವಂತಹ ಶಕ್ತಿಯೇ ಕಾರಣ ಅನ್ನುವಂಥದ್ದು ಅವನಿಗೆ ಅರ್ಥ ಆಗ್ತದೆ. ಅರ್ಥ ಆಗಿ ಮನಸ್ಸು ಮೃದು ಆಗ್ತದೆ. ಈ ಎಲ್ಲ ಪ್ರಾಪಂಚಿಕ ವಿಚಾರಗಳಲ್ಲಿ ಅಥವಾ ಪ್ರಾಪಂಚಿಕ ವಿಷಯಗಳಲ್ಲಿ ಮನಸ್ಸು ಹರಿದು ಹೋಗ್ತಾ ಇರ್ತದಲ್ಲ, ಅದು ಹಗೂರ ಹಿಂದೆ ಬಂದು ಭಕ್ತಿಯಲ್ಲಿ ಆ ಶಕ್ತಿಗೆ ಶರಣಾಗತಿ ಆಗ್ತದೆ. ಆ ರೀತಿ ನಿಜವಾಗಿ ಆ ಮನುಷ್ಯನ ಮನಸ್ಸು ತನಗಿಂತ ಮೇಲ್ಮಟ್ಟದ್ದು, ಅಂದರೆ ತನ್ನನ್ನು ನಿಯಂತ್ರಣ ಮಾಡೋದು, ಜಗತ್ತನ್ನು ನಿಯಂತ್ರಣ ಮಾಡುವಂಥದ್ದು ಒಂದು ಶಕ್ತಿ ನಿರಂತರ ಇಲ್ಲಿ ಕಾರ್ಯನಿರತ ಆಗಿದೆ ಅನ್ನೋದು ಗೊತ್ತಾಗಿ ಅವನು ಭಕ್ತಿಯಿಂದ ಅದಕ್ಕೆ ಶರಣ ಆದರೆ ಅವನನ್ನು ಬಂಧಿಸಿದ ಪಾಪ, ಪುಣ್ಯ, ಸಾವು, ನೋವು, ಈ ದ್ವಂದ್ವಗಳು, ಈ ಚಿಂತೆ, ಕ್ಲೇಶ, ರೋಗ, ದುಃಖ ಇಂಥದ್ದೆಲ್ಲ ಇರ್ತದಲ್ಲ, ಇದರೆಲ್ಲ ಭವಪಾಶ ಅಂತ ಹೇಳ್ತಾರೆ. ಈ ಭವಪಾಶ ಏನು ಇಲ್ಲಿ ತನಕ ಅವನ ಮನಸ್ಸಿನಲ್ಲೇ ಅವನನ್ನು ಬಂಧನ ಮಾಡಿತ್ತೋ ಆ ಪಾಶ ಅವನನ್ನು ಬಿಗಿಯಾಗಿ
ಈ ಲೋಕಕ್ಕೆ ಕಟ್ಟಿರ್ತದೆ, ಈ ಚಿಂತೆಗೆ ಕಟ್ಟಿರ್ತದೆ, ಜೀವನದ ಚಿಂತೆಗೆ ಕಟ್ಟಿರ್ತದೆ, ಭವಿಷ್ಯದ ಚಿಂತೆಗೆ ಕಟ್ಟಾಕಿಟ್ಟಿರ್ತದಲ್ಲ, ಈ ಪಾಶ ನಿಧಾನಕ್ಕೆ ಕಳಚಿ ಬೀಳುತ್ತದೆ. ಇದೆಲ್ಲವೂ ಕೂಡ ಆಗುವಂಥದ್ದು ಹೇಗೆ ಅಂತಂದರೆ ನಮ್ಮೊಳಗೇ ಇರುವಂಥ ಆ ಜ್ಞಾನದ ಆಂತರಂಗಿಕ ಜಾಗೃತಿಯಿಂದ. ಹಾಗಾಗಿ ಈ ಪ್ರಕ್ರಿಯೆ ಮನುಷ್ಯನಲ್ಲಿ ಮಾತ್ರ ಉಂಟಾಗ್ಲಿಕ್ಕೆ ಸಾಧ್ಯ ಇದೆ, ಬೇರೆ ಪ್ರಾಣಿಗಳಿಗೆ ಇದು ಸಾಧ್ಯ ಇಲ್ಲ. ಆದರೆ ಯಾವ ಮನುಷ್ಯ ಈ ಪ್ರಾಣಿಗಳ ಮಟ್ಟದಲ್ಲೇ ಬದುಕ್ತಾನೋ, ಅಂದರೆ ಹಸಿವು, ಬಾಯಾರಿಕೆ, ಸಂತಾನೋತ್ಪತ್ತಿ, ನಿದ್ರೆ, ಇದರಲ್ಲೇ ತನ್ನ ಜೀವನವನ್ನು ಕಳೀತಾನೋ ಅವನಿಗೆ ಈ ವಿಷಯ ಅರ್ಥ ಆಗೋದಿಲ್ಲ. ಮತ್ತು ಆ ಪಾಶದಿಂದ ಅವನ ಬಂಧನ ಏನಾಗಿರ್ತದೆ ಅದರಿಂದ ಅವನು ಮೋಕ್ಷ ಆಗಲಿಕ್ಕೆ ಆಗೋದಿಲ್ಲ. ಆದರೆ ಯಾರು ಈ ಚಿಂತನೆಗೆ ಮತ್ತು ಈ ರೀತಿಯ ಭಕ್ತಿಯ ವಿಷಯಗಳಿಗೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಚಿಂತನೆ ಮಾಡ್ತಾರೋ ಅವರು ಈ ಪಾಶದಿಂದ ಅತ್ಯಂತ ಸುಲಭವಾಗಿ ವಿಮೋಚನೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಇದರನ್ನೆಲ್ಲ ಸಾಧ್ಯ ಮಾಡುವಂಥದ್ದು ಒಳಗಿರುವಂತಹ ಆತ್ಮಶಕ್ತಿಯೇ. ಹಾಗಾಗಿ ಈ ನಾಮ ಹಿಂದಿನ ನಾಮವನ್ನು ಸೇರಿಸ್ಕೊಂಡು ಓದಿದರೆ ಭಕ್ತಿ ಮತ್ತು ಕಲ್ಪಲತಿ ಕಾಂತಿದೆಯಲ್ಲ, ಆ ಭಕ್ತಿಯಿಂದ ಇರುವಂಥ ಪ್ರಾಣಿಗಳ ಮಟ್ಟದಲ್ಲೇ ಇರುವಂಥ ಮನುಷ್ಯನ ಒಂದು ವಿಚಾರದ ಒಂದು ಹೊಳಹಿನಿಂದ, ವಿಚಾರದ ಒಂದು ನಾಮಾನುಚಿಂತನೆಯಿಂದ, ಭಕ್ತಿಯಿಂದ, ಶರಣಾಗತಿಯಿಂದ ತನ್ನ ಪಾಶವನ್ನು ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಭಕ್ತಿ ಭಗವತ್ ತತ್ವದಲ್ಲಿ ಮನುಷ್ಯನಿಗೆ ಉಂಟಾದರೆ ನಮ್ಮ ಪಾಶವನ್ನು ಅವಳು ವಿಮೋಚನೆ ಮಾಡಿ ಈ ಪಶುಮಟ್ಟದ ಜೀವನದಿಂದ ನಮ್ಮನ್ನು ಮೇಲೆತ್ತುತ್ತಾಳೆ ಅಂತ ಈ ನಾಮ ತನ್ನ ಆಂತರಂಗಿಕವಾಗಿ ತನ್ನ ಅನುಚಿಂತನೆಯಿಂದ ಹೇಳುವಂಥದ್ದು. ಇದನ್ನು ನಿಧಾನವಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಮುಂದಿನ ನಾಮವನ್ನು ನೋಡೋಣ. ಸಂಹೃತಾಶೇಷ ಪಾಖಂಡ ಅಥವಾ ಸಂಹೃತಾಶೇಷ ಪಾಷಂಡ. ಈ ನಾಮದ ಅರ್ಥ ಏನಂದರೆ ಸಮಸ್ತ ಪಾಖಂಡಿಗಳನ್ನು ನಾಶ ಮಾಡಿದವಳು. ಇಲ್ಲಿ ಪಾಷಂಡಿಗಳು ಅಥವಾ ಪಾಖಂಡಿಗಳು ಎರಡರ ಅರ್ಥವೂ ಒಂದೇ. ವೇದ ನಿಂದಕರು ಅಂತ ಅರ್ಥ. ಯಾರು ವೇದದ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳದೇನೆ ನಿಂದನೆ ಮಾಡ್ತಾ ತಮ್ಮದೇ ಸ್ವೇಚ್ಛ ಆಚರಣೆಯಲ್ಲಿ ತೊಡಗಿರ್ತಾರೋ ಅಂಥವರು ಪಾಖಂಡರು ಅಥವಾ ಪಾಷಂಡರು. ಯಾಕೆ ಹೀಗೆ ಹೇಳ್ತಾರೆ ಅಂತಂದರೆ ಈ ವೇದ ಮಂತ್ರಗಳೇನಿವೆಯಲ್ಲ ಅವು ನಮ್ಮ ಮೂಲ ಸ್ಥಿತಿ ಮತ್ತು ಜಗತ್ತಿನ ಮೂಲ ಸ್ಥಿತಿ, ಭಗವತ್ ತತ್ವದ ವಿಚಾರ ಅಂದರೆ ಸತ್ಯದ ವಿಚಾರ, ಇವುಗಳನ್ನು ನಮಗೆ ತಿಳಿಸಿಕೊಡ್ತದೆ. ವೇದ ಸಂಸ್ಕೃತದಲ್ಲಿ ಇರೋದಕ್ಕೆ ನಮಗದರ ಅರ್ಥ ಗೊತ್ತಿಲ್ಲ. ಆದರೆ ಈಗೆಲ್ಲ ಸಾಧಾರಣವಾಗಿ ಕನ್ನಡದಲ್ಲೂ ಅರ್ಥ ಸಿಗ್ತಾ ಇದೆಯಲ್ಲ, ಅಂದರೆ ನಮ್ಮ ಮಾತೃಭಾಷೆಯಲ್ಲೇ ಅರ್ಥ ಸಿಗ್ತದಲ್ಲ, ಅದನ್ನು ನಾವು ಅಲ್ಲಲ್ಲಿ ಗಮನಿಸಬೇಕು ನಮಗೆ ಸಾಧ್ಯವಾದಾಗಲೆಲ್ಲ. ಆವಾಗ ಅದರ ವಿಷಯ ಏನು ಅಂತ ನಮಗೆ ಗೊತ್ತಾಗೋದಾದರೆ ಇದು ಭಗವತ್ ತತ್ವದ ವಿಚಾರ. ಆ ಭಗವತ್ ತತ್ವದಿಂದ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಆಮೇಲೆ ನಮ್ಮ ಮೂಲ ಸ್ಥಿತಿ ಏನು, ನಮಗೂ ಜಗತ್ತಿಗೂ ಇರುವಂಥ ಸಂಬಂಧ ಏನು, ಮತ್ತು ನಮಗೂ ಭಗವತ್ ತತ್ವಕ್ಕೂ ಈ ಜಗತ್ತಿಗೂ ಇರುವಂಥ ಸಂಬಂಧ ಏನು, ಇದಷ್ಟು ಇರುವಂಥದ್ದು ವೇದ ಮಂತ್ರದಲ್ಲಿ ಮೂಲತಃ. ಹಾಗಾಗಿ ಈ ನಮ್ಮ ಸತ್ಯದ ವಿಚಾರಗಳನ್ನೇ ನಮಗೆ ತಿಳಿಲಿಕ್ಕೆ ನಾವು ಅದನ್ನು ನಿರಾಕರಿಸಿ ಬದಲಾಗಿ ವೇದವೇ ಸರಿ ಇಲ್ಲ, ವೇದ ಸತ್ಯ ಅಲ್ಲ ಅನ್ನುವಂತೆ ವೇದ ನಿಂದನೆ ಏನು ಮಾಡ್ತಾರಲ್ಲ ಅವರನ್ನು ಈ ತಾಯಿಯೇ ನಾಶ ಮಾಡ್ತಾಳೆ. ಯಾಕೆ ಅಂದರೆ ಈ ವೇದ ಮೂಲವೇ ಈ ತಾಯಿ ಲಲಿತಾಂಬಿಕೆ. ಈ ಚೈತನ್ಯ ತತ್ವದಿಂದಲೇ ಆ ಅಪೌರುಷೇಯ ವೇದ ಏನಿದೆ ಅದು ಸೃಷ್ಟಿಯಾಗಿದೆ. ಹಾಗಾಗಿ ಆ ಸತ್ಯದಿಂದಲೇ ಸೃಷ್ಟಿಯಾದ ವೇದವನ್ನು, ಆ ವೇದ ವಿಚಾರಗಳನ್ನು ಯಾರು ನಿರಾಕರಿಸ್ತಾರೋ ತಿಳ್ಕೊಳ್ಳಿಕ್ಕೆ ಅವರು ವೇದ ವಿರೋಧಿಗಳು, ಪಾಖಂಡಿಗಳು, ಅಂಥವರನ್ನು ಈ ತಾಯಿಯೇ ನಾಶ ಮಾಡ್ತಾಳೆ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಇದಕ್ಕೊಂದು ಉದಾಹರಣೆ ನೋಡೋದಾದರೆ ಈ ಬೌದ್ಧರು ವೇದವನ್ನು ನಿರಾಕರಿಸ್ತಾರೆ. ಈ ರೀತಿ ವೇದವನ್ನು ನಿರಾಕರಿಸುವಂಥ ಒಂದು ಪರಿಸ್ಥಿತಿ ಈ ಜಗತ್ತಿನಲ್ಲಾದಾಗ, ನಮ್ಮ ನಾಡಿನಲ್ಲಿ ಭಾರತದಲ್ಲಾದಾಗ ಮುಂದೆ ಶಂಕರಾಚಾರ್ಯರ ಉದಯ ಆಯಿತು. ಅವರು ವೈದಿಕ ಮತವನ್ನೇ ಸ್ಥಾಪಿಸಿದ್ರಲ್ಲ, ಹಾಗಾಗಿ ವೇದವನ್ನು ಅವರು ಎತ್ತಿ ಹಿಡಿದರು. ವೈದಿಕ ಅಂತಂದರೆ ಏನು? ವೇದ ಮಾರ್ಗ ಅಂತ ಅರ್ಥ. ವೇದ ಮಾರ್ಗವನ್ನು, ವೇದದ ಅರ್ಥವನ್ನು ತಿಳಿಸಿ ಹೇಳಿ, ಭಗವದ್ಗೀತೆ, ಉಪನಿಷತ್ತು ಇದೆಲ್ಲ ವೇದವೇ. ಈ ವೇದ ಮಂತ್ರಗಳಿಗೆ ಅರ್ಥವನ್ನು, ವ್ಯಾಖ್ಯಾನವನ್ನು ವಿಸ್ತಾರವಾಗಿ ಬರೆದು ಅವ್ರು ಏನೇನು ಗ್ರಂಥ ಬರೆದಿದ್ದಾರೋ,
ಏನೇನು ಸ್ತುತಿ ಬರೆದಿದ್ದಾರೋ ಶಂಕರಾಚಾರ್ಯರು ಅದರಲ್ಲೆಲ್ಲ ವೇದದ ಅರ್ಥವೇ ಪ್ರತಿಪಾದನೆಯಾಗಿದೆ. ವೇದ ಏನು ಹೇಳ್ತದೆ ಅದೇ ವಿಷಯವೇ ಬಂದಿದೆ. ಹಾಗಾಗಿ ಈ ವೈದಿಕ ತತ್ವಗಳನ್ನು ಅವರು ಎತ್ತಿ ಹಿಡಿದು ವೈದಿಕ ಧರ್ಮದ ಸ್ಥಾಪನೆ ಮಾಡಿದ್ರಲ್ಲ, ಅದ್ವೈತ ತತ್ವ ಅಂದರೆ ವೇದದ ತತ್ವವನ್ನೇ, ವೇದದ ಪ್ರಮುಖ ತತ್ವವನ್ನೇ ಅದ್ವೈತ ಅಂತ ಹೇಳುವಂಥದ್ದು. ಆ ಧರ್ಮವನ್ನು ಸ್ಥಾಪನೆ ಮಾಡಿದ್ರಲ್ಲ, ಇದು ನಮ್ಮ ಸನಾತನ ಧರ್ಮ. ಹಾಗಾಗಿ ಈ ವೈದಿಕ ಮಾರ್ಗವನ್ನು ಯಾರು ನಿರಾಕರಣೆ ಮಾಡ್ತಾರೆ, ಕಾಲಕ್ಕೆ ಈ ಮಾತೆ ಯಾವುದೋ ರೂಪದಲ್ಲಿ ಬಂದು ಆ ವೈದಿಕ ಮಾರ್ಗವನ್ನು ಎತ್ತಿ ಹಿಡಿತಾಳೆ ಅಂತ ಈ ನಾಮ ಹೇಳ್ತದೆ. ಪರೋಕ್ಷವಾಗಿ ಹೇಳುವಂಥದ್ದು ಏನು ಅಂತಂದರೆ, ಯಾರು ಪಾಖಂಡರೋ, ಯಾರು ವೇದ ನಿರಾಕರಣೆ ಮಾಡ್ತಾರೋ, ಸತ್ಯವನ್ನು ನಿರಾಕರಣೆ ಮಾಡ್ತಾರೋ ಅವರನ್ನು ನಾಶ ಮಾಡ್ತಾಳೆ ಅಂತ. ಮುಂದಿನ ನಾಮ ಸದಾಚಾರ ಪ್ರವರ್ತಿಕ, ಸದಾಚಾರದಲ್ಲಿ ನಡೆಸುವವಳು, ಸದಾಚಾರದ ನಡೆಯಲ್ಲಿ ತನ್ನ ಭಕ್ತರನ್ನು ನಡೆಸುವವಳು ಅಂತ ಅರ್ಥ. ಸತ್ ಆಚಾರ ಸದಾಚಾರ, ಸತ್ ಅಂದರೆ ಸತ್ಯ, ಆ ಸತ್ಯ ಮಾರ್ಗದಲ್ಲಿ ತನ್ನ ಭಕ್ತರನ್ನು ಸದಾ ಪ್ರವರ್ತಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಯಾವುದು ಸತ್ಯ, ಈ ಜಗತ್ತು ಮತ್ತು ಇಲ್ಲಿನ ಆಕರ್ಷಣೆಗಳೆಲ್ಲ ಹೇಗೆ ಮಿಥ್ಯ ಅಂತಂದರೆ ಇದು ಸುಳ್ಳು ಅಂತಲ್ಲ, ಇದು ಕೇವಲ ಅಶಾಶ್ವತ ಅಂತ, ಅದು ಸ್ಥಿರವಾಗಿ ಇರುವಂಥದ್ದಲ್ಲ, ಟೆಂಪರರಿ ಅಂತ. ಈ ಜಗತ್ತು ಭಾಳ ಅಶಾಶ್ವತ, ಯಾವಾಗ ಕೈತೊಪ್ಪ ಹೋಗ್ತದೆ, ನಮ್ಮ ಕೈಗೆ ಸಿಕ್ಕಿದ ಯಾವುದೇ ವಿಷಯಗಳಿರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಸಂಪತ್ತಿರ್ಬೋದು, ಯಾವ ಹೊತ್ತಿಗೆ ನಮ್ಮ ಕೈಯಿಂದ ಜಾರ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲಲ್ಲ. ಈ ಸ್ಥಿತಿಯನ್ನು ಮಿಥ್ಯ ಅಂತ ಹೇಳೋದು, ಅದರನ್ನೇ ಗಟ್ಟಿಯಾಗಿ ಹಿಡ್ಕೋಬೇಡ ಅನ್ನೋ ಎಚ್ಚರಿಕೆ ಇದೆ ಇದರಲ್ಲಿ. ಈ ರೀತಿ ಜಗತ್ತು ಹೇಗೆ ಮಿಥ್ಯ ಮತ್ತು ಯಾವುದು ಸತ್ಯ ಅನ್ನೋದನ್ನು ಈ ಭಕ್ತರೇನಿರ್ತಾರೆ ಅವರವರ ಅನುಭವಕ್ಕೆ ತಂದುಕೊಟ್ಟು, ಅವರ ಅನುಭವದ ಜ್ಞಾನ ಪಾಠದ ದಾರಿಯಲ್ಲಿ ಅವರನ್ನು ಸರಿಯಾದ ಹೆಜ್ಜೆ ಇಡುವಂತೆ ಮಾಡುವವಳು ಸದಾಚಾರ ಪ್ರವರ್ತಿಕ, ಸದಾಚಾರದಲ್ಲಿ ನಡೆಸುವಂಥವಳು, ಸತ್ಯದ ಆಚಾರ ವಿಚಾರಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಸತ್ಯದ ದಾರಿಯಲ್ಲಿ ನಡೆಸುವಂಥವಳು ಅಂತ ಈ ನಾಮ ಹೇಳ್ತಾ ಇದೆ. ಇದರನ್ನು ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅನ್ನೋ ಶ್ಲೋಕ ಇದೆಯಲ್ಲ, ಧರ್ಮ ಮತ್ತು ಸದಾಚಾರದ ಅವನತಿ ಯಾವಾಗ ಆಗ್ತದೋ ಆವಾಗೆಲ್ಲ ಮತ್ತೆ ಮತ್ತೆ ನಾನು ಅವತರಿಸಿ ಬಂದು ಸಜ್ಜನರನ್ನು ರಕ್ಷಣೆ ಮಾಡಿ ದುರ್ಜನರನ್ನು ಶಿಕ್ಷಿಸಿ ಪಾಠ ಕಲಿಸಿ ಧರ್ಮ ಮಾರ್ಗವನ್ನು ನಾನು ಬೋಧನೆ ಮಾಡಿ ಎಲ್ಲರನ್ನೂ ಸದಾಚಾರದಲ್ಲಿ ಪ್ರವರ್ತನೆ ಮಾಡ್ತೇನೆ ಅಂತ ಕೃಷ್ಣನ ಮಾತಿದೆಯಲ್ಲ, ಆ ರೀತಿ ನಡೆಸುವಂಥವಳೇ ಈ ದೇವಿ ಸದಾಚಾರ ಪ್ರವರ್ತಿಕ ಅನ್ನುವಂಥ ನಾಮ. ಹಾಗಾಗಿ ವೇದ ಹೇಳುವಂತಹ, ಉಪನಿಷತ್ ಹೇಳುವಂತಹ ಎಲ್ಲ ವಿಷಯಗಳನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡ ಈ ಲಲಿತಾ ಸಹಸ್ರನಾಮ ಏನಿದೆ, ಇದನ್ನು ಪಠನೆ ಮಾಡುವಾಗ ಅದಕ್ಕೂ ಪೂರ್ವದಲ್ಲಿ ನಾವು ಆ ನಾಮದ ಅನುಚಿಂತನೆಯನ್ನು ನಮಗೆಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಂಡು ಆ ವಿಷಯಗಳನ್ನು ನಮ್ಮ ಬಾಕಿ ದಿನವಿಡೀ ಯೋಚನೆ ಮಾಡಿಕೊಂಡು ಲಲಿತಾ ಸಹಸ್ರನಾಮವನ್ನು ಪಠಿಸೋಣ. ಆ ತಾಯಿಯೇ ತೋರಿಸಿದ ಮಾರ್ಗ ಇದು, ಇದೇ ವೇದ ಮಾರ್ಗ ಅನ್ನೋ ಭಾವದಲ್ಲಿ ಇದೊಂದು ದೊಡ್ಡ ತಪಸ್ಸಾಗಿ ನಮ್ಮ ಜೀವನವನ್ನು ಬದುಕೋಣ ಅಂತ ಹಾರೈಸ್ತಾ ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.